ಕೆಲ ದಿನಗಳ ಹಿಂದೆ ದಾವಣಗೆರೆ ಹೊರವಲಯದ ಕರೂರಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕುಸಿದು ಬಿದ್ದ ಪ್ರಕರಣ ನನ್ನ ಗಮನಕ್ಕೆ ಬಂದಿದ್ದು ಇಂದು ಸ್ಥಳಕ್ಕೆ ಭೇಟಿ ನೀಡುತ್ತಿರುವುದಾಗಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಲಾ ಕೊಠಡಿಯ ಮೇಲ್ಛಾವಣಿ ಕುಸಿದು ಬಿದ್ದ ತಕ್ಷಣ ನನ್ನ ಗಮನಕ್ಕೆ ಬಂದಿದ್ದು ಡಿಡಿಪಿಐ ಬಳಿ ಮಾತನಾಡಿದ್ದೇನೆ. ಈ ಶಾಲೆಯಲ್ಲಿ 2 ಕೊಠಡಿಗಳಿದ್ದು ಅದರಲ್ಲಿ ಒಂದು ಕೊಠಡಿ ಬೀಳುವ ಹಂತದಲ್ಲಿದೆ. ಒಂದು ಕೊಠಡಿಯಲ್ಲಿ 13 ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವುದಾಗಿ ಹೇಳಿದ್ದು, ಸದ್ಯ ಗ್ರಾಮದ ಸಮುದಾಯ ಭವನದಲ್ಲಿ ಪಾಠ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಜಾಗದ ವಿವಾದಕ್ಕೆ ಸಂಬಂಧಿಸಿದಂತೆ ಗ್ರಾಮಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕೆಂದು ತೀರ್ಮಾನ ಮಾಡುತ್ತೇನೆಂದರು. ಅದು ಗಮನಕ್ಕೆ ಬಂದಿದೆ. ನಾನು DDPI ಕೊಟ್ರೇಶ್ವರ ಹತ್ರ ಮಾತಾಡಿದೆ. ಡೆಲ್ಲಿನಲ್ಲಿದ್ದಾಗ 2 ರೂಮ್ ಇದ್ವಂತಲ್ಲಿ, 1 ರೂಮ್ ಬಿದ್ದೋಗಿದೆ. ಅಲ್ಲಿ ಮುಂಚೆನೇ ಇಟ್ ವಾಸ್ ಇನ್ ಅ ಬ್ಯಾಡ್ ಸಿಚುವೇಶನ್. ಸೊ ಹಾಗಾಗಿ ಪಕ್ಕದ ರೂಮ್ನಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ರಂತೆ. ಸುಮಾರು 10ರಿಂದ 13 ಜನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅವ್ರನ್ನ ಟೆಂಪ್ರರಿ ಈಗ ಸಮುದಾಯ ಭವನದಲ್ಲಿ ದೇ ಆರ್ ಕಂಡಕ್ಟಿಂಗ್ ಕ್ಲಾಸಸ್. ಸೊ ಅದನ್ನು ಕೂಡ ಇವತ್ತು ಮಧ್ಯಾಹ್ನದ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ ರೀ. ಆಮೇಲೆ ಅದು ಲೀಗಲ್ ಸ್ಥಳದ ಬಗ್ಗೆ ಏನು ವಿವಾದ ಇದೆ ಅದ್ರ ಬಗ್ಗೆ ಕೂಡ ಐ ವಿಲ್ ಗೆಟ್ ದ ರೈಟ್ ಇನ್ಫಾರ್ಮೇಷನ್. ಮುಂದೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಕೂಡ ವಿಲ್ ಟೇಕ್ ಅ ಸ್ಟ್ಯಾಂಡ್.